ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ. ನಾನು ಬಿಗ್ ಬಾಸ್ ಸೀಸನ್ 12 ಮನೆ ಒಳಗಡೆ ಇದ್ದಾಗ ಪ್ರತಿಯೊಬ್ರು ಕೂಡ ನಾನು ಗೆಲ್ಲಬೇಕು, ಚೆನ್ನಾಗಿ ಆಟ ಆಡ್ತಾ ಇದ್ದೀನಿ ಅಂತ ಹೇಳಿ ಪ್ರತಿ ಒಂದು ದಿನಾನು ಕೂಡ ನನ್ನ ಆಟನ ನೋಡಿ, ಟಾಸ್ಕ್ಗಳನ್ನ ನೋಡಿ, ಮನೇಲಿ ಹೇಗಿರ್ತೀವಿ ಅನ್ನೋದನ್ನ ನೋಡಿ, ಪ್ರತಿಯೊಂದನ್ನು ನೋಡಿ ನಾನು ಆ ಮನೇಲಿ ಉಳ್ಕೊಳ್ಬೇಕು ಅಂತ ನೀವೆಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರಿ ನನಗೆ. ಬಟ್ ನಾನು ಒಳಗಡೆ ಇದ್ದೆ, ನನಗೆ ಇಲ್ಲಿ ಹೊರಗಡೆ ಏನ್ ಆಗ್ತಿದೆ ಅನ್ನೋ ಅರಿವೇ ಇರ್ಲಿಲ್ಲ. ಬಟ್ ಹೊರಗಡೆ ಬಂದ್ಮೇಲೆ ನೀವೆಲ್ಲ ಇಷ್ಟು ಪ್ರೀತಿ, ಇಷ್ಟು ಸಪೋರ್ಟ್ ನನಗೆ ಕೊಟ್ಟಿದ್ದೀರಾ. ಆ ಕಾರಣಕ್ಕೋಸ್ಕರನೇ ನಾನು ಫಿನಾಲೆವರೆಗೂ ಬರೋದಕ್ಕೆ ಸಾಧ್ಯ ಆಯ್ತು. ಸೊ ಖಂಡಿತವಾಗ್ಲೂ ನಾನು ಅದನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತ್ಯೇಕವಾಗಿ ಒಬ್ಬೊಬ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ ಆಗ್ತಾ ಇಲ್ಲ. ಆದ್ರೂ ಕೂಡ ನಾನು ಹೊರಗಡೆ ಬಂದ ಮೇಲೆ ವಿಚಾರನ ತಿಳ್ಕೊಂಡು ನಿಮ್ಮೆಲ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಅನ್ನ ಹೇಳ್ಬೇಕು ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ನನಗೆ ಸಪೋರ್ಟ್ ಮಾಡಿ, ಬೆಂಬಲ ಮಾಡ್ತಾ, ನನ್ನನ್ನು ಬೆಂತಟ್ತಾ, ನನ್ನನ್ನ ಬೇಷ್ ಅಂತ ಹೇಳ್ತಾ, ವಿವಿಧ ನನಗೆ ಬೇರೆ ಬೇರೆ ಶೀರ್ಷಿಕೆಗಳನ್ನ ಕೊಟ್ಟು ಹುಮ್ಮಸ್ಸನ್ನ ತುಂಬ್ತಾ ನನಗ ಮನೇಲಿ ಜೀವಿಸೋ ಹಾಗೆ ನೀವು ಮಾಡಿದ್ರಿ. ಎಲ್ಲದಕ್ಕೂ ಕಾರಣಕರ್ತರಾಗಿದ್ ನೀವು. ಹಾಗಾಗಿ ನಾನು ಬಿಗ್ ಬಾಸ್ ಅಂತ ಬಂದ್ಮೇಲೆ ಫಸ್ಟ್ ಅನ್ಕೊಂಡಿದ್ದು ನಿಮ್ಮೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ನನ್ನ ತುಂಬಾ ಹೃದಯದ ಧನ್ಯವಾದಗಳನ್ನ ನಾನು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ನನ್ನನ್ನು ಒಬ್ಬ ಕಲಾವಿದೆಯಾಗಿ ಪ್ರೋತ್ಸಾಹ ಕೊಟ್ಟಿದ್ರಿ, ಒಬ್ಬ ಕನ್ನಡತಿಯಾಗಿ, ಹೋರಾಟಗಾರ್ತಿಯಾಗಿ ಸಪೋರ್ಟ್ ಮಾಡಿದ್ರಿ. ಬಟ್ ಈ ಸಲ ನಿಮ್ಮ ಮನೆ ಮಗಳ ರೀತಿಯಲ್ಲಿ ಬಿಗ್ ಬಾಸ್ ನ ನೋಡಿ ನನಗೆ ಸಪೋರ್ಟ್ ಮಾಡಿದೀರಾ. ನಿಮ್ಮ ಬೆಂಬಲ, ನಿಮ್ಮ ಪ್ರೀತಿ ಯಾವಾಗ್ಲೂ ನನ್ ಮೇಲೆ ಇರ್ಲಿ. ಒಂದೇ ಹಠ ಛಲ ಇಟ್ಕೊಂಡು ನಾನು ಒಳಗಡೆ ಹೋಗಿದೆ. ಅದೇ ಹಠ, ಅದೇ ಛಲದಿಂದ ನಾನು ಬಿಗ್ ಬಾಸ್ ಮನೆಯಿಂದ ಛಲಗಾರ್ತಿ ಅಶ್ವಿನಿ ಅಂತ ಹೇಳಿ ನಾನು ಹೊರಗಡೆ ಬಂದಿದ್ದೀನಿ. ಅದಕ್ಕೆಲ್ಲಾ ಕಾರಣ ನೀವೇನೆ. ನಿಮ್ಮ ಪ್ರೀತಿ ಸದಾ ನನ್ ಮೇಲೆ ಹೀಗೆ ಇರ್ಲಿ. ಥ್ಯಾಂಕ್ ಯು ಸೋ ಮಚ್.